ಸ್ನೇಹಿತರೆ, ಸೋಪ್ ಬಗ್ಗೆ ಮಾತಾಡೋಣ. ಈಗ ಸೋಪ್ಗಿಂತ ಹೆಚ್ಚಾಗಿ ನಾವು ಈ ಎಲ್ಲಾ ಪ್ರಾಡಕ್ಟ್ ನ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮಲ್ಲಿ ಮಹಾನ್ ಸೈಂಟಿಸ್ಟ್ಗಳಿದ್ದಾರೆ. ಕೆಲವರು ಏನಂತಾರೆ, ಸರ್ ಇದೇನೇನ್ ಸರ್ ಇದು ಆ ಡಯಾಸೋಡಿಯಂ ಅಂತ ಹಾಕಿರ್ತೀರಾ, ಇವೆಲ್ಲ ಏನ್ ಸರ್ ಇದು? ಇವೆಲ್ಲ ಹೆಂಗೆ ಸರ್ ಇದು? ಇವೆಲ್ಲ ನೀವು ಮತ್ತೆ ನ್ಯಾಚುರಲ್ ಅಂದ್ರಿ. ದೇವ್ರುಗಳ, ಇವೆಲ್ಲ ಸೈಂಟಿಫಿಕ್ ನೇಮ್ ಕಣ್ರಪ್ಪ. ಅಂದ್ರೆ ಒಂದು ಸೋಪ್ ಎಫೆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ಹಾಕ್ಬೇಕಾಗಿರ್ತಕ್ಕಂತಹ, ನೀನ್ ತಿಳ್ಕೊಂಡಂಗೆ ಇದರಲ್ಲಿ ಸಲ್ಫೇಟ್ ಇರಲ್ಲ. ಸಲ್ಫೇಟ್ ಇರ್ತಕ್ಕಂಥ ಸೋಪ್ಗಳು ಅವೇ ₹1, ₹2, ₹3 ಮಾಡ್ಬಿಟ್ಟು ಸಿನಿಮಾ ತಾರೆಯರನ್ನ ತಂದಿಡ್ತಾರಲ್ಲ ಆ ಸೋಪ್ಗಳು. ಪ್ಯಾರಾಬಿನ್ ಇರಲ್ಲ, ಸಿಲಿಕಾನ್ ಇರಲ್ಲ. ಇದು ನಮ್ಮ ಸ್ಟ್ಯಾಂಡರ್ಡ್, ನಾವು ಅದಕ್ಕೆ ಹೋಗಲ್ಲ. ಹಂಗಾಗಿ ನಮ್ಮ ಉತ್ಪನ್ನಗಳಲ್ಲಿ ಬುರುಗುಟ್ಟುವ ನೊರೆ ಬರಲ್ಲ. ಓಕೆ, ಯಾಕೆ ಹಿಂದೆ ಏನ್ ಅಂದ್ಕೊಂಡಿದ್ದು, ನೊರೆ ಬಂದ್ರೇನೆ ಅದು ಸೋಪ್. ಯಾಕೆಂದ್ರೆ ಹಿಂದೆ ಅಡ್ವರ್ಟೈಸ್ಮೆಂಟ್ ಹಂಗೆ ಬರ್ತತ್ತ. ನಾವೇನ್ ನೋಡ್ತಿದ್ದು, ಯಾವುದೋ ಒಂದು ವಾಶ್ ಟಬ್ ಒಳಗೆ ಹೀರೋಯಿನ್ ಕೂತಿರೋಳು, ನೊರೆ ಇದ್ದಿರೋದು, ಆ ನೊರೆ ಉಫ್ ಅಂತ ಉರುತಿದ್ದಂಗೆ, ನೋಡೋ ನೊರೆ ಬರೋದಕ್ಕೆ ಕಣ ಹೀರೋಯಿನ್ ಹಿಂಗ್ ಬೆಳ್ಳಗಿರೋದು. ಅವನು ಡೈರೆಕ್ಟರ್ ಮಾಡಿರೋದದ. ಆದ್ರೆ ನಾವೇನ್ ಅಂದ್ಕೊಂಡು ನೊರೆ ಬರೋ ರೇಂಜಿಗೆ ಇವಳು ಹಿಂಗ್ ಬೆಳ್ಳಗಾಯ್ದಾಳೆ ಅಂದ್ಕೊಂಡು ನಾವು ನೊರೆ ಬಂದು ನಮ್ಮ ಜೀವನವೆಲ್ಲ ನೊರೆ ನೊರೆ ಆಗೋಯ್ತು. ಆದ್ರೆ ಆಕ್ಚುಲಿ ಜಾಸ್ತಿ ನೊರೆ ಬರಬಾರ್ದು. ನೊರೆ ತರ್ಸಕ್ಕೆ ನಾವು ಸಲ್ಫೇಟ್ಗಳನ್ನ ಆಡ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನಾವು ಸಲ್ಫೇಟ್ನ ಆಡ್ ಮಾಡಲ್ಲ. ಸೊ ಅದಕ್ಕಿಂತ ಮೋಸ್ಟ್ ಕ್ಲೆನ್ಸಿಂಗ್ ಆಗಿರೋ ಬ್ಯೂಟಿಫುಲ್ ಕ್ಲೆನ್ಸರ್ಸ್ ನ ಆಡ್ ಮಾಡ್ತಾ ಬರ್ತೀವಿ. ಈ ಸೋಪ್ ಅನ್ನ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ, ಇಲ್ಲಿ ಒಂದು ಸಿಂಪಲ್ ಮ್ಯಾಟರ್ ಇರುತ್ತೆ. ಜನರ ಆಕರ್ಷಣೆ, ಈ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಏನ್ ಮಾಡಿದಾವೆ, ತುಂಬಾ ಅಡ್ವರ್ಟೈಸ್ ಮಾಡಿ ಇವತ್ತು ಜನನ ಸೋಪ್ ಕಡೆಗೆ ನೀವ್ ಯಾರಿಗಾರ ಹೇಳಿ ಸೋಪ್ ಅಂತಿದ್ರೆ ಪಟ್, ದಟ್ ಇಸ್ ಅ ಫಸ್ಟ್ ಪ್ರಾಡಕ್ಟ್, ಪಟ್ ಅಂತ ತಗೊಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಸೋಪ್ನ ಕೊಟ್ಟು ಅವನು ಡಿಸ್ಟರ್ಬ್ ಆಗ್ಬಾರ್ದು ಅಂತ, ಒಂದು ಸೋಪಲ್ಲಿ ಜಲ್ದಿ ಖಾಲಿ ಆಗುತ್ತೆ, ಮತ್ ನೀವ್ ಇನ್ನೊಂದು ಸಿಗೋದೇನಾಗುತ್ತೋ ಗೊತ್ತಿಲ್ಲೋ, ಅದಕ್ಕೋಸ್ಕರ ಈಗ ಬರ್ತಾ ಇರೋ ಎಲ್ಲಾ ಬ್ಯಾಚ್ ಅಲ್ಲೂ 5 ಸೋಪ್ಗೆ ಒಂದು ಪಾಕೆಟ್ ಮಾಡಿದೀವಿ. ನೀವ್ ಯಾರಿಗೆ ಕೊಡ್ಬೇಕಾದ್ರೂ ಕೂಡ, ಅವರು ತುಂಬಾ ಹಿಂಸೆ ಪಟ್ರೆ ಒಂದು ಕೊಡಿ, ಬಟ್ 5 ಸೋಪ್ನೇ ಕೊಡಿ. ಯಾಕೆ ಅಂತಂದ್ರೆ ಅವನು ಆ ಸೋಪ್ನ ಮಿನಿಮಮ್ 1 ತಿಂಗಳು 2 ತಿಂಗಳು ಬಳಸ್ಬೇಕು. ಯಾಕೆ ಅಂತಂದ್ರೆ ಒಂದು ತಾಯಿಯ ಹಾಲನ್ನ ಮುಖಕ್ಕೆ ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಏನಾದ್ರು ಇದ್ರೆ ವಿಟಮಿನ್ ಇ ನ ನಾವು ಹಾಕಿರ್ತಕ್ಕಂಥದ್ದು. ಟೈಟಾನಿಯಂ ಡೈಆಕ್ಸೈಡ್ ಏನಿದೆ ಸ್ನೇಹಿತರೆ, ತಿಳ್ಕೊಳ್ಳಿ, ಇವೆಲ್ಲ ಕೆಮಿಕಲ್ ಅಲ್ಲ. ನೋಡಿ, ಆಹಾರದಲ್ಲಿ ರಾಗಿಯಲ್ಲಿ ಐರನ್ ರಿಚ್ ಇದೆ, ಹಂಗಂತ ಐರನ್ ಕೆಮಿಕಲ್ ಅಲ್ಲ ಕಣಪ್ಪ. ಅದು ಸೈಂಟಿಫಿಕ್ ವರ್ಡ್. ಕಬ್ಬಿಣದ ಅಂಶ ಅಂತ ನಾನಿಲ್ಲಿ ಬರೆಯಕ್ ಬರಲ್ವೇ, ಕಬ್ಬಿಣದ ಅಂಶ ಇದೆ ಅಂತ. ದಟ್ಸ್ ಅ ಥಿಂಗ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಏನಿದೆ, ಈ ತರ ಈ ಸೋಪ್ನ ಬೇಸ್ ಹೆಂಗ್ ರೆಡಿ ಆಗುತ್ತೆ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಸ್ಟಡಿ ಮಾಡೋಣ ಸ್ನೇಹಿತರೆ. ಈ ಸೋಪ್ ಬೇಸ್ ನ ಇಂಡಿಯಾದಲ್ಲಿ ಅದಾನಿ ಗ್ರೂಪ್ ಅವರು ಡೀಲ್ ಮಾಡ್ತಾರೆ. ದ ವರ್ಸ್ಟ್ ಕೆಟಗರಿ ಸೋಪ್ ನ್ಯೂಡಲ್ಸ್ ನ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಫ್ರಮ್ ಸಿಂಥೆಟಿಕ್ ಅಂತಂದ್ರೆ ಆರ್ಟಿಫಿಷಿಯಲ್ ಕಂಟೆಂಟ್ ಇಂದ ಆ ಸೋಪ್ ನ್ಯೂಡಲ್ಸ್ ರೆಡಿ ಆಗುತ್ತೆ. ಆದ್ರೆ ನಾವು ನಮ್ಮ ಕಂಪನಿಗೆ ತರಿಸ್ತಾ ಇರ್ತಕ್ಕಂಥ ಸೋಪ್ ನ್ಯೂಡಲ್ಸ್ ಇಟ್ ಇಸ್ ಫ್ರಮ್ ಇಂಡೋನೇಷಿಯಾ. ಆ ಬೇಸು ಕೂಡ ಕೊಕೊನಟ್ ಆಯಿಲ್ ಅಲ್ಲಿಂದ ಮಾಡಿರ್ತೀವಿ. ಅಂದ್ರೆ ಸೋಪ್ ನ್ಯೂಡಲ್ ಬೇಸ್ನೆ ಕೊಕೊನಟ್ ಆಯಿಲ್. ದಟ್ಸ್ ವೈ ಇಟ್ಸ್ ಎಕ್ಸ್ಪೆನ್ಸಿವ್. ಲಾಭ ತುಂಬಾ ಇಟ್ಟಿಲ್ಲ, ಬಟ್ ಜನರಿಗೆ ಎಫೆಕ್ಟ್ನೆಸ್. ಈ ವರ್ಷದಲ್ಲಿ ನಮ್ಮ ಗುರಿ ಒಂದು 10 ಲಕ್ಷ ಸೋಪ್ ಸೇಲ್ ಆಗ್ಬೇಕು. 10 ಲಕ್ಷ ಗ್ರಾಹಕರಿಗೆ ನಾವೇನಾದ್ರೂ ತಲುಪಿದ್ರೆ ನಾವು ಇನ್ನ ಮುಂದಿನ ಎಷ್ಟೋ ವರ್ಷಗಳವರೆಗೂ ಕೂಡ ಅವರ ಸೋಪ್ನ ಬಿಟ್ಟು ಬೇರೆದನ್ನ ಬಳಸಲ್ಲ. ಅದು ನೆಕ್ಸ್ಟ್ ಬೇರೆ ಲೆವೆಲ್ಗೆ ಆಗ್ಬಿಡ್ತೀವಿ. ನಂಬರ್ಸ್ ಹೇಳಿದ್ರೆ ನೀವು ಇಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೀರಾ, ಅಷ್ಟು ಬೇಡಿ. ಬಟ್ ವಿ ಆರ್ ಥಿಂಕಿಂಗ್ ವಿ ಹ್ಯಾವ್ ಟು ಗೋ ಆನ್ ದ ಕ್ವಾಲಿಟಿ ವೇ. ನಾವು ಕ್ವಾಲಿಟಿ ವೇನಲ್ಲಿ ಹೋಗ್ಬೇಕು ಅಂತ ಇದನ್ನ ಮಾಡಿದ್ವಿ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಯಾರೇ ಏನಯ್ಯ ಇದರಲ್ಲೆಲ್ಲ ಕೆಮಿಕಲ್ ಇದೆ ಅಂದ್ರೆ, ಅಣ್ಣ ನಮ್ಮ ಎಣ್ಣೆಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇದೆ, ಹಂಗಂತ ಅದು ಕೆಮಿಕಲ್. ತಾಯಿ ಹಾಲಲ್ಲೂ ಐತೆ ಕಣಪ್ಪ. ಜಿಂಕ್ ಇದೆ, ಫಾಸ್ಫರಸ್ ಇದೆ, ಮೆಗ್ನೀಷಿಯಂ ಇದೆ, ಹಂಗಂತ ಕೆಮಿಕಲ್ ಅದು. ಮೆಗ್ನೀಷಿಯಂ ಇಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ, ಶಿವನ್ ಪಾದಕ್ಕೆ ಹೋಗಿ ಸೇರ್ಕೋಬೇಕಾಗತ್ತೆ. ಬಟ್ ಇಟ್ಸ್ ನಾಟ್ ಕೆಮಿಕಲ್.
ಕೆಮಿಕಲ್ ಅಂತಲ್ಲ, ದಿಸ್ ಈಸ್ ಆಲ್ ನ್ಯಾಚುರಲ್, 100% ನ್ಯಾಚುರಲ್. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸೋಪ್ನ ಕಡಲೆ ಹಿಟ್ಟಲ್ಲಿ ಮಾಡ್ಬೋದು. ಅಪ್ಪ ದೇವ್ರೇ, ಸಾಧ್ಯನೇ ಇಲ್ಲ ಕಣೋ ದೇವರು. ಕಡಲೆ ಹಿಟ್ಟಲ್ಲಿ ಕ್ಯಾರೆಟ್ ಹಾಕಿ, ಬೀಟ್ರೋಟ್ ಹಾಕಿ, ನುಗ್ಗೆಕಾಯಿ ಹಾಕಿ ಸೋಪ್ ಮಾಡಕ್ ಆಗಲ್ಲ. ಸೋಪ್ಸ್ಗೆ ಎಸೆನ್ಷಿಯಲ್ ಆಯಿಲ್ಸ್ ಬೇಕಾಗುತ್ತೆ. ಫಸ್ಟ್ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಅಲೋವೆರಾ ತಾಂಬಂದಂಗೆ ಆ್ಯಡ್ ಮಾಡಕ್ ಆಗಲ್ಲ. ಸೋಪ್ ನಿಲ್ಲದೇ ಇಲ್ಲ, ಹೋಗುತ್ತೆ. ಅಲೋವೆರಾದಲ್ಲಿ ಎಕ್ಸ್ಟ್ರಾಕ್ಟ್ ಇರುತ್ತೆ. ಅಂದ್ರೆ ಇಷ್ಟು ಅಲೋವೆರಾದಿಂದ ಇಷ್ಟು ನ್ಯೂಟ್ರಿಷನ್ ತೆಗಿತಾರೆ. ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಸ್ನೇಹಿತರೆ. ಅದನ್ನ ಆಡ್ ಮಾಡಿದಾಗ ಇಷ್ಟು ಅಲೋವೆರಾ ಆಗ್ತಂಗಾಗತ್ತೆ. ನೀವೇನಾದ್ರು ನಿಮ್ ತಲೆನಲ್ಲಿ ಎಲ್ಲ ಹಣ್ಣು ತರಕಾರಿಗಳನ್ನ ಇಂಡಿ ಸೋಪ್ ಮಾಡ್ತಾರೆ, ಓ ಅದು ಸೀನೇ ಇಲ್ಲ. ಆ ತರ ಮಾಡ್ತೀವಿ ಅನ್ನೋದೊಂದು ಕಲ್ಪನೆ ಅಷ್ಟೇ. ಆದ್ರೆ ಸ್ನೇಹಿತರೆ, ಸೋಪ್ ಹೆಂಗ್ ರೆಡಿ ಆಗುತ್ತೆ ಅಂದ್ರೆ ಎಸೆನ್ಷಿಯಲ್ ಆಯಿಲ್ಸ್ ಇಂದ ರೆಡಿ ಆಗುತ್ತೆ. ಅದರಲ್ಲಿ ನೀವು ನೋಡಬಹುದು, ಈ ಶಿಯಾ ಬಟರ್ ಅಂತಂದ್ರೆ ಸ್ನೇಹಿತರೆ, ಆ ಸಾಫ್ಟ್ನೆಸ್ ಬರಬೇಕು. ಆ ಸ್ಕಿನ್ ನೀವು ವಾಶ್ ಮಾಡಾದ್ಮೇಲೆ ಸೋಪು ಕೊಳೆಯನ್ನ ಹೋಗ್ಸೋದಷ್ಟೇ ಅಲ್ಲ, ಆ ಸ್ಕಿನ್ ಅನ್ನ ಆ ಟೈಮ್ಗೆ ರಿಪೇರ್ ಕೂಡ ಮಾಡ್ಕೊಂಡ್ಬಿಡ್ಬೇಕು. ಅದು ಅವಾಗ್ಲೇನೆ. ಅದು ನಮ್ಮ ಇಂಟೆನ್ಷನ್ ಆಗಿತ್ತು. ಜೊತೆಗೆ ಈ ಸ್ಕಿನ್ ಶೈನಿಂಗ್, ನಮ್ಮ ಸೋಪಲ್ಲಿ ಶೈನಿಂಗ್ ಯಾಕೆ ಬರ್ತಿದೆ ಅಂತಂದ್ರೆ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ನಾವು ಆಡ್ ಮಾಡಿರೋದು. ಇಲ್ಲಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಎಷ್ಟೋ ಶಾಂಪುಗಳು, ಎಷ್ಟೋ ಸೋಪ್ಗಳು ನೀವು ಚರ್ಮ ಕಚ್ಚಿದ್ರು ಕೂಡ ಈಸಿಯಾಗಿ ಹೋಗಲ್ಲ. ತಿಕ್ಕ ಕೆಡಬೇಕು, ಮತ್ ನೀರ್ ಹಾಕೋಬೇಕು. ಅಬ್ಸರ್ವ್ ಮಾಡಿದೀರಾ? ಶಾಂಪುಗೆ ಹಿಂಗ್ ಹಾಕಿ ಅಂದಂಗಂದಂಗು ಮತ್ತೊಂದು ನೊರೆ ಬರ್ತಿರುತ್ತೆ. ಅದಾದ್ಮೇಲೂ ಕೂಡ ಸ್ವಲ್ಪ ನಿಮ್ಮ ಕೂದಲನ್ನ ಏನಾರು ಅದು ಫಾಲ್ ಆದ್ರೆ ಹಿಂಗ್ ಇಟ್ಕೊಂಡ್ ಮೂಗತ್ರ ನೋಡ್ರಿ. ಇನ್ನೂ ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಜಸ್ಟ್ ನಿಮ್ಮ ಉಗ್ಲಲ್ಲಿ ಯಾವ್ದಾರು ಒಂದು ಹೇರ್ ಡ್ರಾಪ್ ಆಗುತ್ತಲ್ಲ, ಆರ್ಡಿನರಿ ಶಾಂಪು ಕ್ಲಿನಿಕ್ ಪ್ಲಸ್ ಎಲ್ಲ ಇದೆ, ಜಸ್ಟ್ ಹಿಂಗ್ ತಿನ್ ನೋಡಿ, ಕೂದ್ಲಿಂದನೂ ಹೋಗಿರಲ್ಲ ಅದು. ಆದ್ರೆ ನಮ್ ಶಾಂಪು ಇದೆಯಲ್ಲ, ತಿನ್ ನೋಡಿ, ವಾಟರ್ ಇರೋದೇ ಇಲ್ಲ, ಅದು ಓಡೋಗ್ತಾ ಇರುತ್ತೆ. ಇಟ್ಸ್ ಎ ಸ್ವೀಟ್ ವಾಟರ್ ಆಗಿರ್ಬೋದು, ಯಾ ನೀರಾರ ಆಗಿರ್ಲಿ, ಗಡಸು ನೀರೋ ಸಿಹಿ ನೀರೋ, ಅದು ಮ್ಯಾಟ್ರ್ ಇಲ್ಲ. ಯಾಕೆ ಅಂತಂದ್ರೆ ಇದ್ರಲ್ಲಿ ಹಾಕಿರೋದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು. ಏನಾಗ್ಬೇಕು ಆ ವಿಟಮಿನ್ಸ್ ಅಂತಂದ್ರೆ, ಕ್ಲೆನ್ಸ್ ಆದ್ಮೇಲೆ ಅದು ನಿಮ್ಮ ಸ್ಕಿನ್ ಅನ್ನ ಶೈನ್ ಮಾಡಬೇಕು, ಸಖತ್ತಾಗಿಡ್ಬೇಕು. ಅದರಲ್ಲಿ ಸ್ನೇಹಿತರೆ ಈ ಸೋಪ್ ಪ್ರಿಪೇರ್ ಆಗಿದೆ. ಯಾಕೆ ಪ್ರಿಪೇರ್ ಮಾಡಿದ್ವಿ ಇಷ್ಟು ಕ್ವಾಲಿಟಿ ಸೋಪ್ ಅಂದ್ರೆ ಸ್ನೇಹಿತರೆ, 90% ಜನ, 10% ಜನಕ್ಕಷ್ಟೇ ಗೊತ್ತು ಸೋಪಲ್ಲಿ ಸ್ನಾನ ಮಾಡಾದ್ಮೇಲೆ ನನ್ನ ಬಾಡಿಗೆ ಲೋಷನ್ ಹಾಕ್ಬೇಕು. ದಿಸ್ ಈಸ್ ಥಿಂಗ್ ಒಂದು 10% ಜನಕ್ಕಿದೆ. ಇಲ್ಲಿ ನಮ್ದಾಗಿರೋದು ಅಷ್ಟೇನೆ, ಒಂದು 5,000 ಬಾಡಿ ಲೋಷನ್ಸ್ ಹೋಗಿದೆ, ಬಟ್ 50,000 ಸೋಪ್. ಹೆಂಗ್ ಸರ್ ಇದು ಅಂತಂದ್ರೆ, ಜನಕ್ಕಿನ್ನೂ ಅವೇರ್ನೆಸ್ ಇಲ್ಲ. ನಾನ್ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ನಾನ್ ಕ್ಲೆನ್ಸಿಂಗ್ ಆದ್ಮೇಲೆ ಅದನ್ನ ಮಾಯಿಶ್ಚರೈಸಿಂಗ್ ಮಾಡ್ಬೇಕು, ಸ್ಕಿನ್ ನ ರಿಕವರ್ ಮಾಡ್ಬೇಕು. ಅದು ಕೇಳಲೇಬೇಡ, ಬಿಟ್ಬಿಡ್ತಾರೆ. ಬಟ್ ಅದಕ್ಕೆ ನಾವೇನ್ ಮಾಡ್ಕೊಂಡ್ವಿ ಸ್ನೇಹಿತರೆ, ಅದ್ರಲ್ಲಿ ಏನ್ ಆಡ್ ಮಾಡ್ಬೇಕು? ವಿಟಮಿನ್ಸ್ಗಳನ್ನ ತುಂಬಾ ಆಡ್ ಮಾಡೋಣ. ಯಾಕೆಂದ್ರೆ ಅವನ ಅವಸರದಲ್ಲಿ ಆಗದೆ ಹೋದ್ರು ಕೂಡ ಅವನ್ ಸ್ಕಿನ್ ಡ್ರೈ ಆಗ್ಬಾರ್ದು, ಅವನ ಸ್ಕಿನ್ ಇದಕ್ ಕಳ್ಕೋಬಾರ್ದು ಅಂತ ಹೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಪೂರ್ಣ ಸೋಪನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕೆ? ಮನುಷ್ಯನ ದೇಹದಲ್ಲಿ ತುಂಬಾ ದೊಡ್ಡ ಅಂಗ, ಆರ್ಗನ್ ಅಂತಿದ್ರೆ ಅದು ಚರ್ಮ. ನೋಡಿ, ಶಾಂಪೂನ ಹೇರ್ಗೆ ಹಾಕ್ತಿವಿ, ಇನ್ನೊಂದನ್ನ ಪರ್ಟಿಕ್ಯುಲರ್ ಏರಿಯಾಕ್ಕೆ ಅಂತ ಹಾಕ್ತಿವಿ. ಆದ್ರೆ ಸೋಪಲ್ಲಿ ಎಂಟೈರ್ ಬಾಡಿ ಸೈ ಅಂತ ಸ್ನಾನ ಮಾಡ್ಕೋತೀವಿ. ಅಂದ್ರೆ ನಮ್ಮ ಇಡೀ ದೇಹದಲ್ಲಿ ತುಂಬಾ ಜಾಗದಲ್ಲಿ ಓಡಾಡೋ ಅಂತ ಪ್ರಾಡಕ್ಟ್ ಇದಾಗಿರೋದ್ರಿಂದ ಇಡೀ ನಮ್ಮ ದೇಹ ಅಷ್ಟು ಭಾಗ ನೀವೆಲ್ಲೆಲ್ಲಿ ನೋಡಿ, ಒಂದೊಂದು ಧರ್ಮದಲ್ಲಿ ಒಂದೊಂದು ಹೇಳ್ತಾರೆ. ಬೆನ್ನಲ್ಲಿ ಒಬ್ಬ ಚಕ್ರ ಇದೆ, ಅಲ್ಲೊಬ್ಬ ದೇವರಿದ್ದಾನೆ ಅಂತ ಹೇಳ್ತಾರೆ. ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ವಿಶೇಷವಾದ ಒಂದು ಕಿವಿಯಿಂದ ಇದೆ. ಅಂದ್ರೆ ಈ ದೇವಾಲಯದಂತ ದೇಹಕ್ಕೆ ಒಂದು ವಿಷಮಯವಾಗಿರ್ತಕ್ಕಂತಹ ಸಾಬೂನಿಂದ ತೊಳೆಯೋದಿದೆಯಲ್ಲ, ಇದು ಹೆಂಗಿರುತ್ತೆ ಅಂತಂದ್ರೆ ಮಟನ್ ಶಾಪ್ಗೆ ಹೋಗ್ಬಿಟ್ಟು ಹರಿಕತೆ ಆಡ್ದಂಗಿರುತ್ತೆ. ಅದಲ್ಲ, ದೇವಾಲಯದಲ್ಲಿ ಹೆಂಗೆ ಭಕ್ತಿಗೀತೆಗಳಿರ್ಬೇಕೋ ಹಂಗೆ ಒಬ್ಬ ನ್ಯಾಚುರಲ್ ಆಗಿರೋ ಮನುಷ್ಯನಿಗೆ ನಮ್ಮ ಸೋಪಿಂದ ಸ್ನಾನ ಮಾಡಬೇಕು, ನಮ್ಮ ಸೋಪ್ನ ಅವನು ಹಚ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಸೋಪ್ನ ನ್ಯಾಚುರಲ್ ಆಗಿ ವರ್ಜಿನ್ ಕೊಕೊನಟ್ ಆಯಿಲ್ ಇಂದ, ವೈಟಮಿನ್ಸ್ಗಳಿಂದ ಇದನ್ನ ರಿಚ್ ಮಾಡಿ ಪ್ಯಾಕ್ ಮಾಡಿ ನಿಮ್ ಕೈಗೆ ಕೊಟ್ಟಿದೀವಿ ಸ್ನೇಹಿತರೆ. ಆದ ಕಾರಣ ಈ ಸೋಪ್ ಇಷ್ಟು ಅದ್ಭುತವಾದಂತ ರಿಸಲ್ಟ್ ನ ನಿಮ್ಗೆ ಕೊಡ್ತಾ ಇದೆ. ಇಷ್ಟು ಮಾಹಿತಿ ಸಾಕು. ಯಾಕೆಂದ್ರೆ ಇದ್ರ ಒಂದೊಂದು ಇಂಗ್ರೀಡಿಯೆಂಟ್ ಏನ್ ಮಾಡುತ್ತೆ ಅನ್ನೋ ಅವಶ್ಯಕತೆ ಬೇಡಿ. ಯಾಕೆಂದ್ರೆ ಅದು ಡಾಕ್ಟರ್ಗಳು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅಂದ್ಮೇಲೆ ಇಷ್ಟು ವಿಚಾರ ನೀವಿಷ್ಟು ತಿಳ್ಕೊಂತ ಹೋಗಿ, ನಮ್ಮ ಸೋಪ್ ವಿಟಮಿನ್ ಇ ತುಂಬಾ ರಿಚ್ ಆಗಿರ್ತಕ್ಕಂಥ ಸೋಪ್, ಈ ತರ ಇದೆ. ಇಷ್ಟು ಪಾಯಿಂಟ್ಗಳು ನಿಮಗ್ ಸಾಕು. ಯಾಕೆಂದ್ರೆ ಕೇಳೋರ್ಗೆ
ಹ್ಮ್ ಅಷ್ಟು ಟೈಮ್ ಇಲ್ಲ. ನನ್ನ ಸೋಪ್ ಒಳಗೆ ಏನೇನಿದೆ ಅಂತ ಏನಾರು ಅವ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರು ಲಕ್ಸ್ನ ಆ ಆರ್ಡಿನರಿ ಸೋಪ್ಗಳನ್ನ ಬಳಸ್ತಾನೆ ಇರ್ಲಿಲ್ಲ. ಆ ಪೇಶನ್ಸೇ ಇಲ್ಲ ಅದ್ರೊಳಗೆ ಏನಿದೆ ಎಂತಿದೆ. ಈ TFM ಅಂದ್ರೆ ಏನು, ಯಾಕೆ ATTFM ಯಾಕೆ ಬಂತು ನಮ್ಮ ಸೋಪ್ಗೆ? ಯಾಕೆ ಬಂತು ಅಂದ್ರೆ ಸ್ನೇಹಿತರೆ, ಈ TFM, ಓಕೆ, ಟೋಟಲ್ ಫ್ಯಾಟ್ ವಾಲ್ಯೂಮ್ ಏನ್ ನಾವು ಕರಿತೀವಿ TFM ಅಂತ ಹೇಳಿ, ಈ TFM ಏನಿದೆ ಸ್ನೇಹಿತರೆ, ಇದು ಬರೋದು ಎಸೆನ್ಷಿಯಲ್ ಆಯಿಲ್ಸ್. ತುಂಬಾ ಮೈಸೂರ್ ಸ್ಯಾಂಡಲ್ ಅಲ್ಲಿ ಒಂದು ಸೋಪ್ ಇದೆ, ಮೈಸೂರ್ ಸ್ಯಾಂಡಲ್ ಅವ್ರದ್ದು 800, ಏಕೆ ಅಷ್ಟು ರಿಚ್ ಎಸೆನ್ಷಿಯಲ್ ಆಯಿಲ್ಸ್ ನ ಅದಕ್ಕೆ ಹಾಕ್ತಾರೆ. ಅದೇ ತರ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಕಂಪನಿಗಳು 63, 65, 74ಗೆ ಬಂದು ಸ್ವಿಚ್ ಆಫ್ ಆಗ್ತಾರೆ. ಅದ್ರ ಮೇಲೆ ಆಡ್ ಮಾಡಕ್ ಆಗಲ್ಲ, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ. ಬಟ್ ನಾವು ಆ ಮೀಟರ್ನ ಟಾಪಿಗೆ ತಗೊಂಡೋಗಿ ನಿಲ್ಲಿಸ್ಬಿಟ್ವಿ, ATTFM ಮಾಡಿದ್ವಿ. ಯಾಕೆಂದ್ರೆ ಸ್ನೇಹಿತರೆ, ನಮಗೆ ತುಂಬಾ ಖುಷಿ ಇದೆ ಕಣ್ರಿ, ನಮ್ಮ ದೇಶದ ಜನಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿನಲ್ಲಿ ಕೊಡ್ತಾ ಇದೀವಿ. ತಾವೇನಂತೀರಿ? ಹ್ಯಾಪಿನೇ? ಸಂತೋಷನೇ? ಎಸ್, ಹ್ಯಾಪಿ ಆಗ್ಲೇಬೇಕು. ನೀವು ಪ್ರತಿ ಕ್ಷಣನೂ ಕೂಡ ಪ್ರೌಡ್ ಫೀಲ್ ಮಾಡಬೇಕು ಸ್ವದೇಶಿ ದೇಶದಲ್ಲಿ. ನಾನು ನಿಮ್ಗೆ ಹಿಂದೆನೂ ಒಂದು ಮಾತು ಹೇಳಿದ್ದೀನಿ, ಯಾವ ವ್ಯಕ್ತಿ ಟಾಟಾದಲ್ಲಿ ಕೆಲಸ ಮಾಡೋರು, ನಾವು ಟಾಟಾ ಕಂಪ್ನಿಲಿ ಇದೀವಿ, ಇನ್ಫೋಸಿಸ್ ಅಲ್ಲಿ ಇದೀವಿ ಅಂತ ಹೇಳ್ಕೊತಾರೋ, ಅದೇ ತರ ನಾನು ಸ್ವದೇಶಿ ದೇಶದಲ್ಲಿ ಇದೀನಿ ಅಂತ ಹೆಮ್ಮೆ ಎತ್ತಿ ಹೇಳೋ ಅಂತ ಟೈಮ್ನ ನಾನು ನಿಮ್ಗೋಸ್ಕರ ತಂದೆ ತರ್ತೀನಿ ಅಂತ ಹೇಳ್ತಾ